ಹಿಂಗೆ ಮಾತಾಡಿದ್ದಕ್ಕೆ ನಿಮ್ಮನ್ನು ಬಡವರ ವಿರೋಧಿ ಪಕ್ಷ ಅಂತ ಕರೀತಾರೆ ನೋಡಿ. 2,000 ರೂಪಾಯಿ ಹೆಣ್ಮಕ್ಳಿಗೆ ದೊಡ್ಡ ಅಮೌಂಟು ಸರ್. ತಿಂಗಳ ಬಡವ್ರ ಮನೆ ಹೆಣ್ಮಕ್ಳಿಗೆ 2,000 ರೂಪಾಯಿ ಬಂದರೆ ನಾವು ಹೇಳೋದು ಅದನ್ನೇ. ಕರೆಂಟ್ ಬಿಲ್ ಉಳಿದ್ರೆ ದೊಡ್ಡ ಹೇಳಿದ್ದೀರಾ ತಲುಪಬೇಕು ಅವ್ರಿಗೆ. ತಲುಪಿಲ್ಲ ಅಂತೇಳಿ ಇವತ್ತಿಗೂ ಕೂಡ ಜನ ಹೇಳ್ತಿದ್ದಾರೆ. ಕರೆಂಟ್ ವಿಷಯ ನಾನು ಹೇಳಿದ್ದು, ನಮಗೆ ಫ್ರೀ ಇದ್ದಿದ್ದನ್ನು ನೀವು ಇವತ್ತು ದುಡ್ಡು ತಗೊಳ್ತಾ ಇದ್ದೀರಿ ಅಂತ ನಾನು ಹೇಳ್ತಾ ಇರೋದು. SCP TSP ಹಣ ಅದು ನಮ್ಮ ಶ್ರೇಯೋಭಿವೃದ್ಧಿಗೆ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಇಟ್ಟಿರೋದು ಸ್ವಾಮಿ. ಅದು 34 ಡಿಪಾರ್ಟ್ಮೆಂಟ್ಗಳಿಗೆ ಈ ಹಣ ಹೋಗಬೇಕಾಗಿದೆ. ನೀವು ಹೆಂಗೆ ಪೂಲ್ ಮಾಡ್ತೀರಿ? ಎಲ್ಲನೂ ಮಾಡೋಕ್ಕೆ ಬರೋದಿಲ್ಲ. ಕಾನೂನು ಬಾಹಿರ ಇದೆ, ಇದು ಕಾನೂನು ವಿರುದ್ಧವಾಗಿದೆ. ಅದು ಅದಕ್ಕೆ ನೀವು ಗವರ್ನರ್ನ ಬಳಸ್ಕೊಂಡು ರಾಜ್ಯ ಸರ್ಕಾರದ ಮೇಲೆ ದಾಳಿ ನಡೆಸ್ತಾ ಇರೋದಾ? ಗವರ್ನರ್ನ ಬಳಕೆ ಏನಿದೆ ಅದು ಅದರಲ್ಲಿ ಅರ್ಥ? ಗವರ್ನರ್ನ ಬಳಕೆ ಮಾಡೋದು ಅಂತಂದ್ರೆ ಏನರ್ಥ? ಗವರ್ನರ್ ಇರೋದು ಏನಕ್ಕೆ? ಈಸ್ ದಿ ಹೆಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಅವರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರ ಪ್ರತಿನಿಧಿ. ಅವ್ರು ಬಂದು ಇಲ್ಲಿ ಕುಳಿತಿರ್ತಾರೆ. ಇವತ್ತಿನ ದಿವಸ ಯಾವುದೇ ಬಂದಿದ್ದಾಗ ನಾವು ಎಷ್ಟು ಹೇಳಿದ್ರೂ ನೀವು ಕ್ರಮ ಜರುಗಿಸಲಿಲ್ಲ ಅಂದರೆ ನಾವು ಯಾರನ್ನು ಕೇಳಬೇಕು? ಅದಕ್ಕೊಬ್ಬರು ಇದ್ದಾರಲ್ಲ, ಅದು ಅವ್ರ ಹತ್ರ ಹೋಗಲೇಬೇಕಲ್ಲ. ಅದನ್ನು ಹೆಂಗೆ ಬಳಕೆ ಮಾಡಿದ್ದು ಅಂತಂತಂದರೆ ಹೇಗಾಗುತ್ತೆ ಅದು? ಈ ಕಾಂಗ್ರೆಸ್ನವ್ರ ಮೇಲೆ ಆರೋಪ ಬಂದರೆ ಬೆಳಗ್ಗೆ ಆರೋಪ ಬರುತ್ತೆ, ರಾತ್ರಿ ನೋಟಿಸ್ ಕೊಡ್ತಾರೆ. ಯಾರು? ಗವರ್ನರು. ಗವರ್ನರ್ ಬಗ್ಗೆ ನೀವು 3 ತಿಂಗಳಿಂದ ಏನು ಮಾಡಿದ್ರಿ? ರೆಡ್ಡಿ ಮೇಲೆ ಯಾಕೆ ಆಕ್ಷನ್ ಆಗಿಲ್ಲ? ನಿರಾಣಿ ಮೇಲೆ ಯಾಕೆ ಆಕ್ಷನ್ ಆಗಿಲ್ಲ? ಆಮೇಲೆ ಎಲ್ಲರದ್ದು 4 ಜನರದ್ದು ಹೇಳ್ತಿದ್ದೆ. ಹೌದು. ನಿಮ್ಮದು ಸರ್ಕಾರ ಆ ಫೈಲ್ಗಳು ಅವರು ನೋಡಿ ಅದರಲ್ಲಿ ಕೇಸುಗಳು, ಕುಮಾರಸ್ವಾಮಿ ಅವ್ರದ್ದು ಕೇಸು ಇದರಲ್ಲಿದೆ, ಸುಪ್ರೀಂ ಕೋರ್ಟಲ್ಲಿದೆ. ರೆಡ್ಡಿ ಅವ್ರದ್ದು ಕೇಸ್ ಇದೆ. ಇಂಥವುಗಳನ್ನೆಲ್ಲನೂ ಇವರು ಕೊಡಕ್ಕೆ ಬರೋದಿಲ್ಲ. ಅದನ್ನೆಲ್ಲ ವಾಪಸ್ ಕಳಿಸಿದರೆ ನಿಮ್ಮ ಡಿಪಾರ್ಟ್ಮೆಂಟಿಗೆ ನಿಮ್ಮ ಫೈಲ್ ಬಂದಿರೋದೇ ನಿಮಗೆ ಗೊತ್ತಿಲ್ಲದೆ ಇದ್ದರೆ ನೀವೆಂಥ ಸರ್ಕಾರ ಮಾಡ್ತಾ ಇದ್ದೀರಿ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.